ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಕಾವೇರಿ ನೀರಿನ ಹಂಚಿಕೆ ವಿಚಾರ ಕುರಿತು ಹಿರಿಯ ನಟ ವಿನೋದ್ ರಾಜ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ಮತ್ತಷ್ಟು ನೀರು ಹರಿಸಬಾರದು ಎಂದು ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಹಾಗೂ ರಾಜ್ಯ ಸರ್ಕಾರ ಕಾವೇರಿ ಹಿತಾಸಕ್ತಿಯನ್ನು ಕಾಪಾಡಲು ಸುಪ್ರೀಂ ಕೋರ್ಟ್ನಲ್ಲಿ ಬಲವಾದ ವಾದ ಮಂಡಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಕಾವೇರಿ ನೀರಿನ ಹಂಚಿಕೆ ವಿವಾದ ಮತ್ತೆ ತೀವ್ರಗೊಂಡಿರುವ ಸಂದರ್ಭದಲ್ಲಿ ಹಿರಿಯ ನಟ ವಿನೋದ್ ರಾಜ್ ರಾಜ್ಯ ಸರ್ಕಾರಕ್ಕೆ ಹಲವು ಸಲಹೆಗಳನ್ನು ನೀಡಿದ್ದಾರೆ. ಕಾವೇರಿ ನೀರಾಗಬೇಕು, ಕಿಚ್ಚಾಗಬಾರದು ಎಂದು ಹೇಳಿದ ಅವರು ತಮ್ಮ ತಾಯಿ ಲೀಲಾವತಿ ಕೂಡ ಮಂಡ್ಯದ ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಿದ್ದರು ಎಂಬುದನ್ನು ನೆನಪಿಸಿಕೊಂಡರು. ನೆಲ, ಜಲ ಹಾಗೂ ಭಾಷೆಯ ವಿಚಾರದಲ್ಲಿ ಸರ್ಕಾರ ಮೊದಲ ಆದ್ಯತೆ ನೀಡಬೇಕು. ಈಗಾಗಲೇ 300ಕ್ಕೂ ಹೆಚ್ಚು ಟಿಎಂಸಿ ನೀರನ್ನು ತಮಿಳುನಾಡಿಗೆ ಹರಿಸಲಾಗಿದೆ. ರಾಜ್ಯದ ಬರ ಪರಿಸ್ಥಿತಿಯನ್ನು ಗಮನಿಸಿದರೆ ಇನ್ನಷ್ಟು ನೀರು ಬಿಡುವ ಪರಿಸ್ಥಿತಿ ಇಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ ಬಲವಾದ ವಾದ ಮಂಡಿಸಬೇಕು. ಕರುನಾಡ ರೈತರ ಪರ ಯಾವುದೇ ಹೋರಾಟಕ್ಕೂ ತಾವು ಸಿದ್ಧ ಎಂದು ವಿನೋದ್ ರಾಜ್ ಹೇಳಿದರು. ಮೆಟ್ಟೂರು ಜಲಾಶಯದಲ್ಲಿ ಈಗಾಗಲೇ ಸಾಕಷ್ಟು ನೀರು ಸಂಗ್ರಹವಿದೆ. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಎದುರಾಗಿರುವುದರಿಂದ ಸರ್ಕಾರ ಮೊದಲೇ ಮೋಡ ಬಿತ್ತನೆಗೆ ಮುಂದಾಗಬೇಕಿತ್ತು. ಈಗಲಾದರೂ ಎಚ್ಚೆತ್ತು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಕನ್ನಡಿಗರಲ್ಲಿ ಸರ್ಕಾರದಲ್ಲಿ ನನ್ನ ವಿನಂತಿಗಳು ಇಷ್ಟೇ. ನಾನು ನಿನ್ನೆ ಈಗಾಗಲೇ ಈ ಡಾಕ್ಯುಮೆಂಟ್ ನಂಬರ್ 282 ಬಂದು ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾರ್ಕ್ ಆಗಿರುವಂಥ ವಿಷಯ. 1924ರಲ್ಲಿ ನಿಮಗೆ ಇದರದ್ದು ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಅಲ್ಲ, ಅಥವಾ ಇದನ್ನು ಆರ್ಡ್ರೇ ಆಗಿದೆ. ಮೇಕೆದಾಟನ್ನು ನಾವು ಕಟ್ಬೋದು ಅನ್ನುವಂಥದ್ದು. ಆಮೇಲೆ ಅದರಿಂದ ವಿದ್ಯುತ್ ಉತ್ಪನ್ನ ಮಾಡಿ ನೀವು ಮಾರಲೂಬೋದು ಅನ್ನುವಂಥ ವಿಷಯ. ಮೇಕೆದಾಟು ಕಟ್ಬೋದು ಅಂದಮೇಲೆ ಅಲ್ಲಿಗೆ ಮೇಕೆದಾಟು ಕಟ್ಬೋದು, ನಾವು ಏನು ತೊಂದರೆ ಇಲ್ಲ. ಕಟ್ಟಕ್ಕೆ ಬಿಡಲ್ಲ ಅನ್ನುವಂಥದ್ದು ಯಾರಿಗೂ ಬಂದು ಆಯ್ದಿದೆ. ಅವರು ಬಂದು ಬಿಡಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು 24ರಲ್ಲೇ ಆಗಿದೆ. ಮೋಸ್ಟ್ಲಿ ಅನೇಕವಾಗಿ ಕೇಳಿದ ಪ್ರಕಾರ ಹಾಕಿನ್ಸ್ ಜಾನ್ ಅಂತ ಹೇಳ್ಬಿಟ್ಟು ಅವರು ಅವಾಗಿದ್ದರು. ಅವರು ಆರ್ಡರ್ ಮಾಡಿದ್ದಾರೆ. ಆ ಆರ್ಡ್ರನ್ನ ಟ್ರಿಬ್ಯುನಲ್ನ ಮುಂದೆ ಇಡಲಾಗಿದೆ. 94-95ರಲ್ಲಿ ಇದು ಮಾರ್ಕ್ ಆಗೋಗುತ್ತೆ ಟ್ರಿಬ್ಯುನಲ್ನಲ್ಲಿ. ನಾನು ಮರುಪ್ರಸ್ತಾವ ಮಾಡಿ ಇದು 94-95ರಲ್ಲಿ ಮಾರ್ಕ್ ಆಗಿದೆ. 282 ಡಾಕ್ಯುಮೆಂಟ್ ನಂಬರು. ಈ ಡಾಕ್ಯುಮೆಂಟ್ ಏನು ಅಂತ ತೆಗೆದು ತೋರಿಸಿ, ನಮಗೆ ಓದಿ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದು ಒಂದೇ ಪರಿಹಾರ ನಮ್ಮ ಕರ್ನಾಟಕಕ್ಕೆ ಮೇಕೆದಾಟ ವಿಷಯದಲ್ಲಿ. ಅದನ್ನು ನಿಮ್ಮ ಆದೇಶ ಬಂದು ಅಂತಿಮ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನ್ಯಾಯಾಲಯಕ್ಕಿಂತ, ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ, ಟ್ರಿಬ್ಯುನಲ್ಗಿಂತ ನಾವ್ಯಾರೂ ದೊಡ್ಡವರಾಗೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ ದಯವಿಟ್ಟು 282 ದಾಖಲಾತಿ ಹೊರಗಡೆ ತೆಗೆದುಬಿಟ್ಟು ದಯವಿಟ್ಟು ಓದಿ ಅದನ್ನ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ನಾಡಿನ ಹಿತಕ್ಕೆ, ನಮ್ಮ ರೈತರ ಹಿತಕ್ಕೆ ನಿಜವಾಗ್ಲೂ ನಾನು ಇದ್ದೀನಿ, ಯಾವಾಗಲೂ ಇದ್ದೀನಿ, ನಿಮ್ಗಳ ಜೊತೆಲೇ ಇದ್ದೀನಿ, ಸದಾ ಇದ್ದೀನಿ.